ಆಪದ್ ಬಾಂಧವ ಹೇಳ್ತಾ ಇದ್ದ, ಅಮ್ಮ ಏನನ್ನು ನೋಡಿ ಗಾಬರಿಗೊಂಡಿದ್ದಾರೆ ಅಂತ. ಅಣ್ಣ ಏನೋ ಅನ್ಕೊಂಡಿದ್ದ, ಅದ್ ಯಾರಂದ್ರೆ ದೇವಯಾನಿ ಅಮ್ಮ ಗಂಧರ್ವ ರಾಜ್ಕುಮಾರನ್ ನೋಡಿದ್ದಾರೆ ಪುಟಾಣಿ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಅಂದ್ರೆ ರಾಜ್ಕುಮಾರ ದೇವಸ್ಥಾನದಲ್ಲೇ ಇದ್ನಾ? ಬೇಗ ವಾಸಿ ಆಗೋದೇವು. ನೀನ್ ಹೀಗಿರೋದ್ನ ನನ್ನ ಕೈಲಿ ನೋಡಕ್ಕಾಗ್ತಾ ಇಲ್ಲ. ನೀನ್ ನನ್ನ ಹೆಂಡತಿ ಮಾತ್ರ ಅಲ್ಲ, ನನಗೆ ನನ್ನ ದೇವು ಬೇಕು, ನನ್ನ ದೇವು ಬೇಕು. ನೀನು ನನ್ನ ಹೆಂಡತಿ ಮಾತ್ರ ಅಲ್ಲ ದೇವು, ನನ್ನ ಫ್ರೆಂಡು, ನಾನು ತಪ್ಪು ಮಾಡಿದಾಗ ಹತ್ತಿದ್ದು ಗುರು. ನನ್ನ ಹೆತ್ತ ತಾಯಿ ನನ್ನನ್ನು ತಿರಸ್ಕಾರ ಮಾಡಿದಾಗ ನನ್ನ ಜೊತೆ ಇದ್ದು ನನ್ನ ನೋಡ್ಕೊಂಡಿರೋ ತಾಯಿ ನೀನು. ನೀನೇ ನನ್ನ ಪ್ರಪಂಚ ದೇವು. ನೀನಿಲ್ಲ ಅಂದ್ರೆ ನಾನೇನು ಅಲ್ಲ. ಬೇಗ ವಾಸಿ ಆಗೋದು, ಬೇಗ ಚೆನ್ನಾಗಾಗು. ಮಾವ, ಯುಕ್ತಿ, ಬಾಮ. ಪಾಪ ಮಾವ ಅತ್ತೆ. ಅತ್ತೆ ನೋಡಿದ್ರೆ ತುಂಬಾ ಸಂಕಟ ಆಗುತ್ತೆ. ರಾತ್ರಿ ಎಲ್ಲ ನಿದ್ದೆನೆ ಬರ್ಲಿಲ್ಲ. ಅತ್ತೆದೇ ಯೋಚನೆ. ನಿಂತ್ಕೊ. ಎಲ್ಲೋಗ್ತಾ ಇದೆಯಾ? ಮಾತ್ರೆ ಕೊಡೋ ನೆಪದಲ್ಲಿ ಅವಳನ್ನ ಎಚ್ಚರ ಮಾಡೋ ನಾಟಕ ಆಡಬೇಡ. ಅವಳು ಮಲ್ಕೊಂಡಿದ್ದಾಳೆ, ಅವಳು ಎದ್ದ ಮೇಲೆ ನಾನೇ ಕೊಡ್ತೀನಿ. ಪ್ರದ್ಯುಮ್ನ, ನೀನ್ ಒಳಕ್ ಬರೋದು ಬೇಡ, ಅವಳನ್ನ ಎಚ್ಚರ ಮಾಡೋದು ಬೇಡ. ನಾನು ಎಚ್ಚರ ಮಾಡ್ತಾ ಇರ್ಲಿಲ್ಲಪ್ಪ. ನನಗ್ ಗೊತ್ತು ನೀನ್ ಏನ್ ಮಾಡ್ತಾ ಇದೀಯ ಅಂತನೂ ಗೊತ್ತು, ನಿನ್ನಿಂದ ನನ್ನ ಹೆಂಡತಿಗೆ ಏನ್ ಆಗ್ತಾ ಇದೆ ಅಂತನೂ ಗೊತ್ತು. ಹೊರಡು ಅಂತ ಹೇಳಿಲ್ವಾ? ಪ್ರದ್ಯುಮ್ನ, ಮಾಯಿ ಪೂಜೆಗೆ ಏನೇನೋ ಪರ್ಚೇಸ್ ಮಾಡ್ಬೇಕು ಅಂತ ಹೇಳಿದ್ರು ಅಲ್ವಾ? ಬಾ, ನಾನಿನ್ನು ಮಾರ್ಕೆಟ್ಗೆ ಹೋಗಿ ಬರೋಣ. ಬಾ. ಸಾರಿ ಯುಕ್ತಿ, ನಾನು ಅಮ್ಮನ್ನ ಬಿಟ್ಟು ಬರೋಕ್ಕಾಗಲ್ಲ. ಹೋಗು. ನೀನು ಅವಳು ಸುತ್ತಮುತ್ತ ಓಡಾಡ್ತಾ ಇದ್ರೆ ಅವಳು ಗಾಬರಿ ಮಾಡ್ಕೊಂಡು ನರಳ್ತಾಳಷ್ಟೇ. ಸ್ವಲ್ಪ ಹೊತ್ತು ಮನೆಯಿಂದ ದೂರ ಹೋಗು, ನನ್ನ ಹೆಂಡತಿ ನೆಮ್ಮದಿಯಾಗಿರ್ತಾಳೆ. ಕರ್ಕೊಂಡೋಗಿ ಯುಕ್ತಿ. ನಾನು ಅಮ್ಮನ ಹತ್ರ ಮಾತಾಡ್ಬೇಕು. ನನಗೆ ಸಾಕಾಗೋಗಿದೆ. ನನ್ನ ಹೆಂಡತಿ ಜೊತೆ ಮಾತಾಡೋದಕ್ಕೆ ನಿಮಗೆ ಯಾರಿಗೂ ಪರ್ಮಿಷನ್ ಇಲ್ಲ. ನನಗೆ ಮೊದಲು ಅವಳು ಹುಷಾರಾಗ್ಬೇಕು. ನೀವು ರಾಹು ಕೇತುಗಳ ತರ ಅವಳು ಸುತ್ತ ಇದ್ರೆ ಅವಳು ಖಂಡಿತ ಹುಷಾರಾಗಲ್ಲ. ಯುಕ್ತಿ, ನನ್ಗೊಂದು ಸಹಾಯ ಮಾಡುವ. ಇವರಿಬ್ರನ್ನು ಮನೆಯಿಂದ ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬಿಡು. ನನ್ನ ಹೆಂಡತಿ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡ್ತಾಳೆ. ಅದು ಒಂದು ಮಾತು ಆಡ್ಬೇಡ. ಎಲ್ಲರೂ ಹೋಗಿ.
ನೋಡು, ನಿನ್ ನಾಟಕ ನನ್ ಮುಂದೆ ಆಡಬೇಡ. ನನಗೆ ಮುಖ್ಯ ನನ್ನ ಹೆಂಡತಿ ಹುಷಾರಾಗ್ಬೇಕು. ಅದು ನೀವಿಲ್ಲಿರೋ ತನಕ ಸಾಧ್ಯ ಇಲ್ಲ. ಹೋಗು. ರಾಜಕುಮಾರನನ್ನು ನೋಡಿದರೆ ಮಾನವರು ಹೇಗೆ ವರ್ತಿಸುತ್ತಾರೋ, ಅವರ ಮನಸ್ಸಿನ ಮೇಲೆ ಎಂತಹ ಆಘಾತವಾಗುತ್ತದೋ. ಆದಷ್ಟು ಬೇಗ ಮಾತಾಡಿಸಿ ವಿಷಯ ತಿಳಿದುಕೊಳ್ಳಬೇಕು. ಅಪ್ಪ, ಪುಟಾಣಿ, ಪುಟಾಣಿ, ನೀನಾ? ಅಲ್ಯಾಕ್ ಬಚ್ಚಿಟ್ಕೊಂಡಿದ್ಯಾ ಪುಟಾಣಿ? ಅದು ಇವತ್ತು ನಾನು ಕಾಲೇಜ್ ಹೋಗಲ್ಲ. ಇವತ್ತು ನನ್ಗೆ ಹುಷಾರಿಲ್ಲ, ಫುಲ್ ಜ್ವರ. ಜ್ವರನಾ? ಪುಟಾಣಿ, ಆಯ್ತಾಯ್ತು, ಸಾರಿ, ಸುಳ್ಳು ಹೇಳ್ದೆ. ಇವತ್ತು ನನ್ನ ಕಾಲೇಜಲ್ಲಿ ನನ್ನ ರಿಸಲ್ಟ್ ಬರುತ್ತೆ. ನಾನು ಎಲ್ಲದರಲ್ಲೂ ಫೇಲ್ ಆಗಿರ್ತೀನಿ ಅಂತ ನಂಗೆ ಗೊತ್ತು. ಸುಮ್ಮನೆ ಅಲ್ಲೋಗಿ ಯಾಕೆ ಅವಮಾನ ಮಾಡಿಸ್ಕೊಳ್ಳೋದು? ಭಯ ಆಯ್ತು ಅಂತ ಯುದ್ಧಕ್ಕೆ ಹೋಗದೆ ಇದ್ರೆ ಅವನೆಂತ ಸೈನಿಕ? ಈ ಯುದ್ಧ ಸೈನ್ಯ ಎಲ್ಲ ನೀನು ಹಿಡ್ಕೊ, ನಾನು ಕಾಲೇಜ್ಗೆ ಹೋಗಲ್ಲ. ಏ ಬೃಂದ, ಲೇ ಬೃಂದ, ನಂಗೆ ಗೊತ್ತು ಅವಳು ಇಲ್ಲೇ ಇದ್ದಾಳೆ ಅಂತ. ಎಲ್ಲಿದ್ಯಾ? ಬಾ ಹೊರಗೆ. ಆಮ್ರಪಾಲಿ, ನಿಂಗೆ ಗೊತ್ತಲ್ವಾ ಅವಳು ಎಲ್ಲಿದ್ದಾಳೆ ಅಂತ? ನಿಜ ಹೇಳಿದ್ರೆ ಸರಿ. ಇವಾಗ ಅದು ಆಮ್ರಪಾಲಿ ಕೈಯಲ್ಲೇ ಸುಳ್ಳು ಹೇಳಿಸ್ತಾ ಇದ್ದೆ ನೀನು? ನಾನು ಯಾವಾಗ ಸುಳ್ಳು ಹೇಳಿಸ್ದೆ? ನಿಜಾನೇ ತಾನೆ? ಆಮ್ರಪಾಲಿ, ಸಂಗೀತ, ನೃತ್ಯ, ಯುದ್ಧ ಹೇಳ್ಕೊಡಲ್ಲ ನಿಜ, ಆದ್ರೆ ಜೀವನಕ್ಕೆ ಬೇಕಾಗಿರುವಂಥದ್ದು ಪಾಠ ಎಲ್ಲ ಹೇಳ್ಕೊಡ್ತಾರೆ. ಅಲ್ಲಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ, ಅಂದ್ರೆ ಗಣಿತ, ವಿಜ್ಞಾನ, ಸಮಾಜ ಇದೆಲ್ಲ ಕಲಿದೇ ಇದ್ರೆ ಜೀವನ ನಡ್ಸೋದ್ ಕಷ್ಟ. ಆಮ್ರಪಾಲಿ, ಅಲ್ಲಿದ್ದಾಳೆ. ಓಹೋ, ಇಲ್ಲಿ ಬಚ್ಚಿಡ್ಕೊಂಡಿದ್ಯಾ? ಇದ್ದಳೆ ಮೇಲೆ, ಎಳೆ ಎಳೆ ಮೇಲೆ. ಇವತ್ತು ನಾನೇ ಕಾಲೇಜಿಗೆ ಬಿಟ್ಬಿಡ್ತೀನಿ, ಬಾ. ನೀನ್ ಈ ತರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆಮ್ರಪಾಲಿ. ಪುಟಾಣಿ, ಕಾಲೇಜಿಗೆ ಹೋಗದೆ ಅಪ್ಪ ಅಮ್ಮಂಗ್ ಮೋಸ ಮಾಡ್ತಿದ್ಯಾ? ಈ ಚಕ್ಕರ್ ಹೊಡೆಯೋದಕ್ಕೆ ನಾನು ಲಕ್ಷ ಲಕ್ಷ ಫೀಸ್ ಕಟ್ಬೇಕಾ? ಮನೆಯವರು ಇವಳಿಗೆ ಮೋಸ ಮಾಡ್ತಿದ್ರಂತೆ. ನಡಿಯೇ, ಬಾ. ಏ, ಅವಳ ಮುಖ ಏನೇ ನೋಡ್ತಾ ಇದೀಯಾ? ನಡಿ ಕಾಲೇಜ್ಗೆ, ನಡಿ ಅಂದೆ. ಹೇ, ಎತ್ಕೋಬೇಕು. ನಾನು ಹಾಗೆ ಮಾಡಬಾರ್ದಿತ್ತ? ಪುಟಾಣಿಗೇನಾದ್ರೂ ಮೋಸ ಮಾಡದ್ನ ನಾನು? ಪ್ರತಿಯೊಬ್ಬನ ಇಲ್ಲಿನವನಲ್ಲ ಅಂತೆ. ಈ ಕೃಷ್ಣನನ್ನ ಇಷ್ಟು ಕಾಲ ನಾನು ಪೋಷಣೆ ಮಾಡಿದೆ, ನನ್ನನ್ನು ಬಿಟ್ಟು ಹೋಗ್ತಿದ್ದಾನಲ್ಲ. ಹಕ್ಕಿಗೆ ನೀರು, ಮೀನಿಗೆ ಆಕಾಶ, ಮನೆ ಅಲ್ಲ. ಸೆರೆಮನೆಯಲ್ಲಿರಬಹುದಾದ ವಸುದೇವ ದೇವಕಿಯರ ಬಳಿಗೆ ಬಂದಿದ್ದಾನೆ. ನಿಮ್ಮ ಮಗನ ಮನೆ ಇದಲ್ಲ. ಪ್ರದ್ಯುಮ್ನ, ಪ್ರದ್ಯುಮ್ನ, ನೀವು ಏನಾಯ್ತು? ಕೆಟ್ಟ ಕನಸೇನಾದ್ರೂ ಬೀಳ್ತಾ? ಸ್ವಲ್ಪ ನೀರು ಕೊಡಿ. ಈ ಮಾತ್ರೆ ತಗೋ. ಡಾಕ್ಟ್ರು ನೀನು ಎದ್ದ ತಕ್ಷಣ ಇದನ್ನ ಕೊಡು ಅಂತ ಹೇಳಿದ್ರು. ಏನಾದರೂ ಕುಡಿದ್ಯಾ? ಕಾಫಿ, ಗಂಜಿ ಏನಾದರೂ ಕುಡಿಬೇಕು ದೇವು. ನಂಗೆ ಪ್ರದ್ಯುಮ್ನ ಬೇಕು. ನನ್ನ ಪಕ್ಕನೇ ಇರ್ತೀನಿ ನಿಂದಿದ್ದ. ಎಲ್ಲೋದ ಅವನು? ದೇವು, ನಾನಿದ್ದೀನಲ್ವಾ ನಿನ್ನ ಪಕ್ಕದಲ್ಲಿ. ಯೋಚನೆ ಮಾಡಬೇಡ, ನಿನಗೇನೂ ಆಗಲ್ಲ. ನನಗೇನೋ ಆಗುತ್ತೆ ಅನ್ನೋ ಭಯ ಇಲ್ಲ ರೀ. ಪ್ರದ್ಯುಮ್ನಂಗೆ ಏನಾದ್ರೂ ಆಗ್ಬಿಟ್ರೆ? ಪ್ರದ್ಯುಮ್ನ ಬೇಕು ನನಗೆ. ನನ್ನ ಮಗ ನನಗ್ ಬೇಕು.
ಏನಾಯ್ತು ದೇವಸ್ಥಾನದಲ್ಲಿ? ಯಾಕಿಷ್ಟೊಂದು ಗಾಬರಿ ಮಾಡ್ಕೊಂಡಿದ್ಯಾ? ಏನಾದರೂ ನೋಡಿದ್ಯಾ? ನನಗೆ ಗೊತ್ತು, ನೀನು ಪ್ರದ್ಯುಮ್ನನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ. ಪ್ರದೀಪ್ನ 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 ಏನಾಯ್ತು ದೇವಸ್ಥಾನದಲ್ಲಿ? ಮೊದಲನೇ ಸಲಿ ಪ್ರದ್ಯುಮ್ನ ನನ್ನ ಮಗನ ಕಾಣಿಸ್ಲಿಲ್ಲ, ಬೇರೆ ಯಾರ ತರನೋ ಕಾಣಿಸ್ದ. ಅವಂಗೆ ನನ್ ಗುರ್ತು ಸಿಗ್ಲಿಲ್ಲ. ನನ್ ಮಗನ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ಸ್ತು. ನನ್ ಬಿಟ್ಟು ಹೋಗೋದಾದ್ರೆ ಈಗಲೇ ಹೋಗ್ಬಿಡ್ತಾನೆ ಅನ್ಸ್ತು. ನೀವು ನಿನ್ ಗಾಬರಿ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ನೀನ್ ಆಡ್ತಿರೋ ಮಾತು ನನಗೇನು ಅರ್ಥ ಆಗ್ತಿಲ್ಲ. ನನ್ಗೆ ಅರ್ಥ ಆಗ್ತಿಲ್ಲ ರೀ. ಮಾತಾಡುವಾಗ ಏನ್ ಮಾತಾಡ್ತಿದ್ದೀನಿ ಅನ್ಸುತ್ತೆ. ನಾನ್ ಮಾತಾಡ್ತಾ ಇರೋದು ಸುಳ್ಳಾಗ್ಬಾರ್ದ ಅನ್ಸುತ್ತೆ. ನನಗಿದ್ ಭ್ರಮೆ ಆಗ್ಲಿ ಅಥವಾ ನನಗ್ ಹುಚ್ಚ ಹಿಡ್ದು ಈಗಾದ್ರೂ ಪರವಾಗಿಲ್ಲ, ಆದ್ರೆ ಇದ್ ನಿಜ ಆಗ್ಬಾರ್ದು ರೀ, ನಿಜ ಆಗ್ಬಾರ್ದು. ಬಿಡ್ತು ಅನ್ನೋ ದೇವು, ಬಿಡ್ತು ಅನ್ನೋ. ದೇವು, ಯಾಕೆ ಹಿಂಗ್ ಮಾತಾಡ್ತಾ ಇದೀಯಾ? ಹಾಗ್ ಮಾತಾಡ್ತಿಲ್ಲ ರೀ ನಾನು, ಹಾಗ್ ಮಾತಾಡಿಸ್ತಾ ಇದೆ.